ಇನ್ನೊಂದು ಯುವ ನಿಧಿಯ ರೂವಾರಿ ಈಗ ನೀವು ಪ್ಲಸ್ ನೀವು ಕೌಶಲ್ಯ ಅಭಿವೃದ್ಧಿಯ ಸಚಿವರು ಕೂಡ ಆಗಿದ್ದಾರೆ. ನೆಕ್ಸ್ಟ್ ಕೌಶಲ್ಯ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೊಸ ಯೋಜನೆ ಏನಾದರೂ ಬರುತ್ತಾ? ನೋಡಿ, ಖಂಡಿತವಾಗಿ ನಮ್ಮ ರಾಜ್ಯದಲ್ಲಿ ಈಗ ಈ ಒಂದು ಯುಗದಲ್ಲಿ ನಮ್ಮ ದೇಶದಲ್ಲಿ ಅತಿ ದೊಡ್ಡ ಸಮಸ್ಯೆ ಅಂದರೆ ನಿರುದ್ಯೋಗ. ಇದು ಕೇಂದ್ರ ಸರ್ಕಾರ 10 ವರ್ಷಗಳಲ್ಲಿ ನಿರುದ್ಯೋಗದ ಬಗ್ಗೆ ಒಂದೇ ಒಂದು ನಿರ್ಣಯ ತೆಗೆದುಕೊಳ್ಳಿಲ್ಲ. ಕೇಂದ್ರ ಸರ್ಕಾರ ಅನೇಕ ಒಂದು ವಾಗ್ದಾನ ಮಾಡಿದ್ರು, 2 ಕೋಟಿ ನಾವು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು. ಆದರೆ ಇದರ ಬಗ್ಗೆ ಅವ್ರು ಏನೂ ಕೆಲಸ ಮಾಡಲಿಲ್ಲ, ಏನೂ ಪರಿಹಾರ ಹುಡುಕ್ತಕ್ಕಂಥ ಪ್ರಯತ್ನವೂ ಮಾಡಲಿಲ್ಲ. ಆದರೆ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಖಂಡಿತವಾಗಿ ನಮ್ಮ ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿನಿಯರಿಗೆ, ನಮ್ಮ ಗ್ರ್ಯಾಜುಯೇಟ್ಸಿಗೆ ಮತ್ತು ಸ್ಕೂಲ್ ಡ್ರಾಪ್ಔಟ್ಸಿಗೆ ಯಾರೇ ಇರಲಿ ಅವರಿಗೆ ಕೌಶಲ್ಯವನ್ನು ಕೊಟ್ಟು ಅವರಿಗೆ ಉದ್ಯೋಗ ಕೊಡ್ತಕ್ಕಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತದೆ. ವಿಶೇಷವಾಗಿ ನಮ್ಮ ಇಲಾಖೆ ಒಂದು ಹೊಸ ಯೋಜನೆಯನ್ನು ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಏನಂತಂದರೆ, ನಮ್ಮ ಮಕ್ಕಳಿಗೆ ಯಾಕೆ ಎಂಪ್ಲಾಯ್ಮೆಂಟ್ ಸಿಗ್ತಾಯಿಲ್ಲ? ಗ್ರ್ಯಾಜುಯೇಟ್ಸ್ ಆದರೂ ಕೂಡ ಇಂಜಿನಿಯರ್ ಆಗಿದ್ದಾರೆ, ಪಾಲಿಟೆಕ್ನಿಕ್ ಓದಿದ್ದಾರೆ, ಅವರು ಬೇರೆ ಬೇರೆ ಡಿಗ್ರೀಸ್ ಪಾಸ್ ಆಗಿದ್ದಾರೆ, ಆದರೂ ಕೂಡ ಅವರಿಗೆ 15ರಿಂದ 20% ಜನರಿಗೂ ನೌಕರಿ ಸಿಗ್ತಾ ಇಲ್ಲ. ದಿಸ್ ಈಸ್ ದ ಸ್ಟೇಟಸ್. ಯಾಕೆ ಅಂತ ಅದನ್ನು ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಮತ್ತು ಅನೇಕ ಒಂದು ಸಭೆಗಳನ್ನು ಮಾಡಿದ್ದೀವಿ. ಒಂದು ಸ್ಕಿಲ್ ಕೌನ್ಸಿಲ್ ಅಂತ ಮಾಡಿದ್ದೀವಿ. ಅದಕ್ಕೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಅಧ್ಯಕ್ಷರಿದ್ದಾರೆ, ನಾನು ಸಹ ಅಧ್ಯಕ್ಷ ಇದ್ದೀನಿ. ಮತ್ತು ಅದರಲ್ಲಿ ಅನೇಕ ಅಕಾಡೆಮಿಯಾ ಮತ್ತು ಇಂಡಸ್ಟ್ರಿ ಪಾರ್ಟ್ನರ್ಸ್ಗೂ ಕೂಡ ಅದರಲ್ಲಿ ಶಾಮೀಲು ಮಾಡಿಕೊಂಡು ಇದಕ್ಕೆ ಪರಿಹಾರ ಹುಡುಕಲಿಕ್ಕೆ ನಾವು ಏನು ಮಾಡಬೇಕು ಅಂತ ಸ್ಕಿಲ್ ಅಡ್ವೈಸರಿ ಕಮಿಟಿಯನ್ನು ಮಾಡಿದ್ದೀವಿ ಎಲ್ಲ ಸೆಕ್ಟರ್ಸಲ್ಲಿ. ಅವರು ನಮಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ, ಯಾವ ಸೆಕ್ಟ್ರಲ್ಲಿ ಯಾವ ಎಂಪ್ಲಾಯಬಲ್ ಸ್ಕಿಲ್ ಕೊಡಬೇಕು. ಯಾಕಂದರೆ ಇಂಡಸ್ಟ್ರಿಯವರೇ ಮುಂದೆ ಬಂದು ಹೇಳ್ತಾ ಇದ್ದಾರೆ, ಒಂದು ಸೈಬರ್ ಸೆಕ್ಯೂರಿಟಿಲಿ, ಎಲ್ಲ ಎಮರ್ಜಿಂಗ್ ಟೆಕ್ನಾಲಜೀಸಲ್ಲಿ ನಾವು ಯಾವ್ಯಾವ ಕೋರ್ಸು ಎಷ್ಟೆಷ್ಟು ದಿವಸ ಮತ್ತು ಏನೇನು ಯಾರ್ಯಾರು ಮಾಡಬೇಕು, ಯಾವ ಸ್ಥಳದಲ್ಲಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಮ್ಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಏನು ಹೇಳಿದ್ದೀವಿ, ಅವ್ರು ಏನು ಹೇಳ್ತಾ ಇದ್ದಾರೆ, ನಮಗೆ ಅವಶ್ಯಕತೆ ಇದೆ, ನಮಗೆ ಭಾಳಷ್ಟು ಎಂಪ್ಲಾಯೀಸ್ ಬೇಕಾಗಿದ್ದಾರೆ, ಆದರೆ ಈಗ ಪಾಸಾಗಿರ್ತಕ್ಕಂಥವ್ರು ಬರ್ತಕ್ಕಂಥವ್ರು ಇಂಡಸ್ಟ್ರಿ ರೆಡಿ ಇಲ್ಲ, ಅವ್ರಿಗೆ ಅಡಿಷ್ನಲ್ ಸ್ಕಿಲ್ ಕೊಟ್ಟರೆ ನಾವು ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತೀವಿ ಅಂತಕ್ಕಂಥದ್ದಕ್ಕೆ ಭಾಳ ಜನ ಮುಂದೆ ಬರ್ತಾ ಇದ್ದಾರೆ. ವಿದೇಶಿ ಕಂಪ್ನಿಗಳು ವಿದೇಶದಿಂದನೂ ಕೂಡ ನಮಗೆ ಬೇಡಿಕೆ ಇವೆ, ನಮಗೆ ಇಷ್ಟು ಮ್ಯಾನ್ ಪವರ್ ಬೇಕು, ಇಷ್ಟು ಸ್ಕಿಲ್ಡ್ ಮ್ಯಾನ್ ಪವರ್ ಬೇಕು, ಇಷ್ಟು ನಮಗೆ ಟೆಕ್ನಿಷಿಯನ್ಸ್ ಬೇಕು ಅಂತ ನಮಗೆ. ಹಾಗಾಗಿ ನಾವು ಏನು ಅವರಿಗೆ ಇದು ಕೊಟ್ಟಿದ್ದೀವಿ ಅಂತಂದರೆ, ಇಂಡಸ್ಟ್ರಿಯವರೇ ಮುಂದೆ ಬಂದು ನೀವು ಸ್ಟೂಡೆಂಟ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಅವರಿಗೆ ಅಡಿಷ್ನಲ್ ಏನು ಸ್ಕಿಲ್ ಕೊಡಬೇಕು ನೀವು ಕೊಡಿ, ಆ ಟ್ರೈನಿಂಗ್ ಕಾಸ್ಟನ್ನು ನಾವು ಕೊಡ್ತೀವಿ ಅಂತಕ್ಕಂಥ ಯೋಜನೆ ನಮ್ಮ ಇಲಾಖೆಯಿಂದ ಹೊಸದಾಗಿ ನಾವು ಮಾಡ್ತಾಯಿದ್ದೀವಿ. ಯಾಕಂದರೆ ಇಂಡಸ್ಟ್ರಿಯವರು ಮುಂದೆ ಬಂದು ನಮಗೊಂದು ವೇಳೆ 500 ಇಷ್ಟು ಬೇಕು, ITI ಪಾಸ್ ಆದವ್ರು ಬೇಕು ಅಂದರೆ ಅವರಿಗೆ ಅಡಿಷ್ನಲ್ ಸ್ಕಿಲ್ ಕೊಡೋದು ಅವರೇ ಕೊಡಬೇಕು, ಅವರಿಗೆ ಎಂಪ್ಲಾಯ್ಮೆಂಟು ಕೊಡಬೇಕು, ಆ ಟ್ರೈನಿಂಗ್ ಕಾಸ್ಟ್ ನಾವು ಕೊಡ್ತೀವಿ. ಹಾಗಾಗಿ ಇದು ವಿಶೇಷವಾಗಿ ಪ್ಲೇಸ್ಮೆಂಟ್ ಲಿಂಕ್ಡ್ ಟ್ರೈನಿಂಗ್ ಅಂತಕ್ಕಂಥದ್ದನ್ನು ನಾವು ನಮ್ಮ ಇಲಾಖೆಯಿಂದ ಮಾಡ್ತಾಯಿದ್ದೀವಿ. ಇದು ಒಂದನೇದು. ಎರಡನೇದೇನೆಂದರೆ, ಈಗ ಅವರು ಡಿಗ್ರಿ ಓದುವಾಗಲೇ ಅವರಿಗೆ ಡಿಗ್ರಿ ಜೊತೆ ಕೌಶಲ್ಯವನ್ನು ಕೊಡ್ತಕ್ಕಂಥದ್ದು, ಅಡಿಷ್ನಲ್ ಸ್ಕಿಲ್ಲನ್ನು ಕೊಡ್ತಕ್ಕಂಥದ್ದು, ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಕೊಡ್ತಕ್ಕಂಥದ್ದು, ಸಾಫ್ಟ್ ಸ್ಕಿಲ್ಲನ್ನು ಕೊಡ್ತಕ್ಕಂಥದ್ದು, ಅದು ಕೂಡ ಯಾವುದು ಬ್ಲೂ ಚಿಪ್ ಕಂಪನೀಸ್ ಮುಖಾಂತರ ಅವ್ರಿಗೆ ಅಡಿಷ್ನಲ್ ಸ್ಕಿಲ್ ಕೊಡೋದಕ್ಕೆ ನಾವು ಒಂದು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರಿತೀವಿ. ಅನೇಕ ರೆಪ್ಯೂಟೆಡ್ ಕಂಪನೀಸ್ ಬರ್ತಾ ಇವೆ. ನಮ್ಮ ಮಕ್ಕಳು ಓದುವಾಗಲೇ ಅವರಿಗೆ ಅಡಿಷ್ನಲ್ ಸ್ಕಿಲ್, ಎಂಪ್ಲಾಯಬಲ್ ಸ್ಕಿಲ್ಸನ್ನು ಐಡೆಂಟಿಫೈ ಮಾಡಿ ಕೊಡ್ತಕ್ಕಂಥದ್ದು ಕೂಡ ನಮ್ಮ ಇಲಾಖೆಯಿಂದ ಪ್ರಯತ್ನ. ಕಾಂಗ್ರೆಸ್ ಈ ಪಂಚ ಗ್ಯಾರಂಟಿ ಏನು ಯೋಜನೆ ಇದೆಯಲ್ವ, ಇದು ಎಲ್ಲ ಬೋಗಸ್. ಆ್ಯಕ್ಚುಲಿ 2024ರ ಲೋಕಸಭೆ ಎಲೆಕ್ಷನ್ ನಂತರ ಇದೆಲ್ಲ ಕಂಟಿನ್ಯೂ ಆಗೋಲ್ಲ, ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅಂಥವ್ರು ನೀವು ಏನು ಭರವಸೆ ಕೊಡಲಿಲ್ಲ? ಯಾರು ಹೇಳ್ತಾ ಇದ್ದಾರೆ? ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ದಾರೆ, ಇದೆಲ್ಲ ಬೋಗಸ್. 2024ರಲ್ಲಿ ಎಂಡ್ ಆಗುತ್ತೆ, ಎಲೆಕ್ಷನ್ ಆದ ನಂತರ ಇದು ಯಾವುದು ಕಂಟಿನ್ಯೂ ಆಗೋಲ್ಲ, ಈಗ ನಿಂತೋಗುತ್ತೆ. ಬಿಜೆಪಿ ಅವ್ರು ಯಾಕೆ ಹೇಳ್ತಾರೆ? ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ನಾವು ನಮ್ಮ ಸರ್ಕಾರ ಬಂದ ತಕ್ಷಣ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಈಗ ಜನರಿಗೆ ತಲುಪ್ತಾ ಇದೆ, ಹಣ ಅವ್ರ ಮನೆ ಬಾಗಿಲಿಗೆ ತಲುಪ್ತಾ ಇದೆ. ಮುಂದೆನೂ ಕೂಡ ನಾವು ಕೊಡ್ತೀವಿ. ಆದರೆ ಇವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇವರು 4 ವರ್ಷ ಕಾಲಹರಣ ಮಾಡಿದ್ರು, ಭ್ರಷ್ಟಾಚಾರ ಮಾಡಿದ್ರು, ಈ ರಾಜ್ಯದ ಜನರ ವಿಶ್ವಾಸಕ್ಕೆ ಘಾತವನ್ನು ಮಾಡಿದ್ರು. ವಿಶೇಷವಾಗಿ ನಮ್ಮ ಯುವಕರಿಗೆ ಭಾಳ ದೊಡ್ಡ ಮೋಸವನ್ನು ಮಾಡಿದ್ರು. ಅವರ ಭವಿಷ್ಯಕ್ಕೆ ಕೊಡ್ಲಿ ಪೆಟ್ಟು ಕೊಡ್ತಕ್ಕಂಥ ಕೆಲಸ ಹಿಂದಿನ BJP ಸರ್ಕಾರ ಮಾಡ್ತು. ನೀವು ನೋಡಿದ್ರಲ್ಲ PSI ಹಗರಣದಲ್ಲಿ ಯಾವ ರೀತಿ ನಮ್ಮ ಯುವಕರಿಗೆ ಮೋಸ ಮಾಡಿದ್ರು. ನಮ್ಮ ಯುವಕರು ಈ ಒಂದು ರಿಕ್ರೂಟ್ಮೆಂಟ್ ಪ್ರೊಸೆಸ್ಸಲ್ಲೇ ವಿಶ್ವಾಸ ಕಳ್ಕೊಳ್ತಕ್ಕಂಥ ರೀತಿಯಲ್ಲಿ ಸರ್ಕಾರದ ವರ್ತನೆ ಇತ್ತು. ಹಾಗಾಗಿನೇ ಅವ್ರಿಗೆ ದೊಡ್ಡ ಪಾಠ ಕಲಿಸಿದ್ದಾರೆ. ಅವ್ರಿನ್ನೂ ಪಾಠ ಕಲ್ತಿಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ನಮ್ಮ ಸರ್ಕಾರ ನಾವು ವಾಗ್ದಾನ ಮಾಡಿದ್ವಿ, 5 ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡ್ತೀವಿ, ಆಡಳಿತದಲ್ಲಿ ಪಾರದರ್ಶಕತೆ ತರ್ತೀವಿ ಮತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಆಡಳಿತ ಕೊಡ್ತೀವಿ ಅಂತಕ್ಕಂಥ ಮಾತು ನಾವೇನು ಹೇಳಿದ್ದೀವಲ್ಲ, ನಾವು ನುಡಿದಂತೆ ನಡೀತಾ ಇದ್ದೀವಿ. ಖಂಡಿತವಾಗಿಯೂ ಕೂಡ
5 ವರ್ಷದ ತನಕ ಜನರಿಗೇನು ನಾವು ವಿಶ್ವಾಸ ಕೊಟ್ಟಿದ್ದೀವಿ ಆ ಗ್ಯಾರಂಟಿ 100% ನಾವು ಜನರಿಗೆ ತಲುಪಿಸ್ತೀವಿ. ಇದು ಖಂಡಿತವಾಗಿ ಇದು ನಮ್ಮ ಗ್ಯಾರಂಟಿ ಇದೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ನುಡಿದಂತೆ ನಡೀತಕ್ಕಂಥ ಪಕ್ಷ ಇದು. ಈಗ ಕೇಂದ್ರ ಸರ್ಕಾರ ಹೇಳಿದೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ, ಕೊಟ್ಟಿಲ್ಲ. ನೀವೇನಾದರೂ ಗ್ಯಾರಂಟಿ ಕೊಡ್ತೀರಾ? ಮತ್ತು ಇನ್ನೊಂದು ಬಹಳ ಪ್ರಮುಖವಾಗಿ ಎಲ್ಲೋ ಕೇಳ್ಪಟ್ಟೆ, ನೀವು ಉದ್ಯೋಗ ಮೇಳ ಆಯೋಜನೆ ಮಾಡ್ತೀರಾ? ಮಾಡ್ತಾ ಇದ್ದೀವಿ, ರಾಜ್ಯ ಮಟ್ಟದ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ. ನಾವು ಜಿಲ್ಲಾ ಮಟ್ಟದ್ದು ಕೂಡ ಸಾಕಷ್ಟು ಕಡೆ ಮಾಡಿದ್ದೀವಿ ಈಗಾಗಲೇ. ಅದು ನಮ್ಮ ಕಾರ್ಯಕ್ರಮ ಇದೆ. ನೋಡಿ, ನಾವು ಇಷ್ಟು ನೌಕರಿ ಕೊಡ್ತೀವಿ ಅಂತ ನಾವು ಅವ್ರ ಥರ ನಾವು ಒಂದು ಗ್ಯಾರಂಟಿ, ನಾವು ಯುವ ನಿಧಿ ಗ್ಯಾರಂಟಿ ಕೊಟ್ಟಿದ್ದೀವಿ. ನಾವು ಯುವ ನಿಧಿ ಕೊಡ್ತೀವಿ ಪ್ರತಿ ವರ್ಷ. ಈಗ ಈ ವರ್ಷ 250 ಕೋಟಿ, ಮುಂದಿನ ವರ್ಷ 1250 ಕೋಟಿ, ಅದ್ರ ಮುಂದಿನ ವರ್ಷ 2500 ಕೋಟಿ, ಮುಂದೆ 2500 ಕೋಟಿ ಮಿನಿಮಮ್ ಆಗಿ ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ವೆಚ್ಚ ಆಗ್ತದೆ. ಅದು ನಮ್ಮ ಗ್ಯಾರಂಟಿ, ಅದು ಜನರಿಗೆ ತಲುಪಿಸ್ತೀವಿ. ಅದರ ಜೊತೆಗೆ ನಮ್ಮ ಮಕ್ಕಳಿಗೆ ಕೌಶಲ್ಯವನ್ನು ಕೊಟ್ಟು ಅವರಿಗೆ ಎಂಪ್ಲಾಯ್ಮೆಂಟ್ ಕೊಡ್ಸಕ್ಕಂಥದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹಿಂದೆ ನಾವು ನುಡಿದಂತೆ ನಡೆದಿದ್ದೀವಿ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ನೋಡಿ 2013ರಿಂದ 2018ರವರೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಹುದ್ದೆ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ವಿ. 30,000 ನೌಕರಿಗಳನ್ನು ಭರ್ತಿ ಮಾಡಿದ್ವಿ, ಸರ್ಕಾರಿ ನೌಕರಿಗಳು. ಈ ಸಾರಿನೂ ಕೂಡ ನಮ್ಮ ವಾಗ್ದಾನ ಇದೆ. ನಮ್ಮ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಮತ್ತು ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಲ್ಲ, ಅದರಂತೆ ನಾವು ನಡ್ಕೊಳ್ತೀವಿ. ಆ ಗ್ಯಾರಂಟಿ ನಮ್ಮದಿದೆ 100%. 50,000, ಸುಮಾರು 50,000 ನೌಕರಿ, ಸರ್ಕಾರಿ ನೌಕರಿ ಹೇಳ್ತಾ ಇದ್ದೀನಿ ನಾನು. ಈ ಬರ್ತಕ್ಕಂಥ 5 ವರ್ಷದಲ್ಲಿ ನಾವು ಅದನ್ನು ಭರ್ತಿ ಮಾಡ್ತೀವಿ. ಇದು ನಮ್ಮ ವಾಗ್ದಾನ ಇದೆ. 5 ವರ್ಷ ಆದಮೇಲೆ ನೀವು ಚೆಕ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಯುವ ನಿಧಿ ಬಗ್ಗೆ ಇಷ್ಟೊಂದು ಮಾಹಿತಿಗಳನ್ನು ಹಂಚಿಕೊಂಡಿದ್ರೆ. ವೀಕ್ಷಕರೇ, ಇವಿಷ್ಟು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೆ ಕೌಶಲ್ಯ ಅಭಿವೃದ್ಧಿ ಸಚಿವರಾದಂಥ ಶರಣಪ್ರಕಾಶ್ ಪಾಟೀಲ್ ಅವರ ಮಾತುಗಳಾಗಿರುವಂಥದ್ದು. ಇದು